ಇವತ್ತು ನಾವು ಜಗತ್ತಿನ ಬಲಿಷ್ಠ ಸಾಮ್ರಾಜ್ಯಗಳ ಬಗ್ಗೆ ಮಾತನಾಡುವಾಗ ರೋಮನ್ ಅಥವಾ ಮಂಗೋಲಿಯನ್ ಸಾಮ್ರಾಜ್ಯಗಳ ಹೆಸರು ಕೇಳಿಬರುತ್ತವೆ. ಭಾರತ ಇತಿಹಾಸದಲ್ಲಿ ಸಾಮ್ರಾಜ್ಯ ಎಂಬ ಪರಿಕಲ್ಪನೆ ಮೊದಲ ಬಾರಿಗೆ ಜೀವ ತುಂಬಿದ್ದು ಯಾರು ಗೊತ್ತಾ? ಅಲೆಕ್ಸಾಂಡರ್ ಭಾರತಕ್ಕೆ ಬರುವ ಮುನ್ನ ಮೌರ್ಯರು ಅಧಿಕಾರಕ್ಕೆ ಏರುವ ಸುಮಾರು 2 ಶತಮಾನಗಳ ಮೊದಲೇ ಗಂಗಾ ನದಿಯ ತೀರದಲ್ಲಿ ಒಂದು ಮಹಾನ್ ಶಕ್ತಿ ಉದಯವಾಗಿತ್ತು. ಅದುವೇ ಮಗಧ ಸಾಮ್ರಾಜ್ಯ. ಇವತ್ತು ನಾವು ಈ ಸಾಮ್ರಾಜ್ಯದ ನಿಜವಾದ ಶಿಲ್ಪಿ, ಭಾರತದ ಇತಿಹಾಸದ ಮೊಟ್ಟ ಮೊದಲ ಬಲಿಷ್ಠ ಸಾಮ್ರಾಟ ಎಂದು ಕರೆಸಿಕೊಳ್ಳುವ ಬಿಂದುಸಾರನ ಕಥೆಯನ್ನು ನೋಡಲಿದ್ದೇವೆ. ಪ್ರಾಚೀನ ಭಾರತದಲ್ಲಿ 16 ಮಹಾ ಜನಪದಗಳಿದ್ದವು. ಆದರೆ ಈ 16ರಲ್ಲಿ ಮಗಧವನ್ನೇ ಬಿಂಬಿಸಾರ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಪ್ರಬಲ ಕಾರಣಗಳಿದ್ದವು. ಮಗಧದ ಸುತ್ತಲೂ ಕಬ್ಬಿಣದ ಅದಿರು ಹೇರಳವಾಗಿ ಸಿಗುತ್ತಿತ್ತು. ಇದರಿಂದ ಬಲಿಷ್ಠ ಆಯುಧಗಳನ್ನು ತಯಾರಿಸಲು ಸುಲಭವಾಗುತ್ತಿತ್ತು. ಜೊತೆಗೆ ಮಗಧದ ಕಾಡುಗಳಲ್ಲಿ ಸಿಗುತ್ತಿದ್ದ ಆನೆಗಳು ಯುದ್ಧದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದ್ದವು. ಇಂತಹ ಆಯಕಟ್ಟಿನ ಜಾಗದಲ್ಲಿ ನಿಂತು ಬಿಂಬಿಸಾರ ಇಡೀ ಭಾರತವನ್ನೇ ಒಂದು ಮಾಡುವ ಕನಸನ್ನು ಕಟ್ಟಿದ್ದರು. ಕ್ರಿಸ್ತಪೂರ್ವ 544ರಲ್ಲಿ ಕೇವಲ 15 ವರ್ಷದ ಹದಿಹರೆಯದ ಹುಡುಗನೊಬ್ಬ ಸಿಂಹಾಸನವನ್ನೇರುತ್ತಾನೆ. ಈತನೇ ಹರ್ಯಾಂಕ್ ವಂಶದ ಸ್ಥಾಪಕ ಬಿಂಬಿಸಾರ. ಇತಿಹಾಸದ ಪ್ರಕಾರ ಈತನ ತಂದೆ ಭಟ್ಟಿಯ ಅಂದೇ ಮಗನಿಗೆ ಒಂದು ಮಾತನ್ನು ಹೇಳಿದ್ದರಂತೆ: ಅಧಿಕಾರ ಎನ್ನುವುದು ಕೇವಲ ಕಿರೀಟವಲ್ಲ, ಅದು ನಿನ್ನ ಸಾಮರ್ಥ್ಯದ ಪರೀಕ್ಷೆ. ಅಲ್ಲಿಂದ ಆರಂಭವಾಯಿತು ನೋಡಿ ಬಿಂಬಿಸಾರನ ವಿಜಯದ ಯಾತ್ರೆ. ಇವರು ಕೇವಲ ಯುದ್ಧ ಪ್ರಿಯನಾಗಿರಲಿಲ್ಲ, ಬದಲಾಗಿ ಒಬ್ಬ ಅದ್ಭುತ ರಾಜತಾಂತ್ರಿಕರಾಗಿದ್ದರು. ಯಾವುದೇ ಒಂದು ದೊಡ್ಡ ಮರ ಬೆಳೆಯಬೇಕಾದರೆ ಅದರ ಬೇರು ಗಟ್ಟಿಯಾಗಿರಬೇಕು. ಬಿಂಬಿಸಾರನ ವಿಷಯದಲ್ಲೂ ಅಷ್ಟೇ. ಆತನ ತಂದೆ ಭಟ್ಟಿಯ ಮಗಧದ ಒಂದು ಚಿಕ್ಕ ನಾಯಕ ಅಥವಾ ರಾಜನಾಗಿದ್ದರು. ಅವರು ಬಿಂಬಿಸಾರನಿಗೆ ಕೇವಲ ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಮಾತ್ರ ಕಲಿಸಲಿಲ್ಲ, ಬದಲಾಗಿ ರಾಜಕೀಯ ಚಾಣಾಕ್ಷತನವನ್ನು ದಾರಿ ಎರೆದಿದ್ದರು. ಒಬ್ಬ ರಾಜನಿಗೆ ಶೌರ್ಯ ಎಷ್ಟು ಮುಖ್ಯವೋ, ತಾಳ್ಮೆ ಮತ್ತು ದೂರದೃಷ್ಟಿ ಅಷ್ಟೇ ಮುಖ್ಯ ಎಂಬ ಪಾಠವನ್ನು ಬಿಂಬಿಸಾರ ತನ್ನ ಬಾಲ್ಯದಿಂದಲೇ ಕಲಿತಿದ್ದ. ಮಗಧದ ಸುತ್ತಮುತ್ತಲಿನ ಶತ್ರುಗಳ ರಾಜ್ಯಗಳ ನಡುವೆ ಹೇಗೆ ಬದುಕುಳಿಯಬೇಕು ಎಂಬುದು ತಂದೆ ಭಟ್ಟಿಯ ಮಗನಿಗೆ ಅಚ್ಚುಕಟ್ಟಾಗಿ ಕಲಿಸಿದ್ದರು. ಈಗ ಕಲ್ಪಿಸಿಕೊಳ್ಳಿ, ನಾವೆಲ್ಲ 15ನೇ ವಯಸ್ಸಿನಲ್ಲಿ 10ನೇ ತರಗತಿ ಪರೀಕ್ಷೆಯ ಬಗ್ಗೆ ಯೋಚಿಸಿರುತ್ತೇವೆ. ಆದರೆ ಕ್ರಿಸ್ತಪೂರ್ವ 544ರಲ್ಲಿ ಬಿಂಬಿಸಾರ ತನ್ನ 15ನೇ ವಯಸ್ಸಿಗೆ ಮಗಧದ ಸಿಂಹಾಸನ ಮೇಲೆ ಕುಳಿತಿದ್ದ. ಹೌದು, ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಡೀ ರಾಜ್ಯದ ಜವಾಬ್ದಾರಿ ಆತನ ಹೆಗಲ ಮೇಲೆ ಬಿದ್ದಿತ್ತು. ಈ ಸಮಯದಲ್ಲಿ ಮಗಧದ ಪರಿಸ್ಥಿತಿ ಅಷ್ಟೊಂದು ಸುಗಮವಾಗಿರಲಿಲ್ಲ. ಸುತ್ತಲೂ ಹಸಿದ ತೋಳುಗಳಂತೆ ಕಾಯುತ್ತಿದ್ದ ಶತ್ರುಗಳು, ಆಂತರಿಕ ರಾಜ್ಯವನ್ನು ಬಲಪಡಿಸುವ ಸವಾಲು, ಇವೆಲ್ಲದರ ನಡುವೆ ಬಿಂಬಿಸಾರ ಪಟ್ಟಾಭಿಷೇಕ ನಡೆದಿತ್ತು. ಇತಿಹಾಸದ ಪ್ರಕಾರ ಬಿಂಬಿಸಾರ ಹರ್ಯಾಂಕ್ ವಂಶದ ಅತ್ಯಂತ ಪ್ರಭಾವಿ ರಾಜನಾಗಿ ಹೊರಹೊಮ್ಮಲು ಈ ಆರಂಭಿಕ ಜವಾಬ್ದಾರಿಯೇ ಕಾರಣವಾಗಿತ್ತು. ಸಿಂಹಾಸನವೇನೋ ಸಿಕ್ಕಿತು, ಆದರೆ ಬಿಂಬಿಸಾರನ ಮುಂದೆ ದೊಡ್ಡ ಸವಾಲಿತ್ತು. ಅಂದಿನ ಕಾಲದ ಪ್ರಬಲ ರಾಜ್ಯಗಳಾದ ಅವಂತಿ ಮತ್ತು ಅಂಗ ದೇಶಗಳು ಮಗಧವನ್ನು ನುಂಗಿ ಹಾಕಲು ಕಾಯುತ್ತಿದ್ದವು. ಆದರೆ ಯುವರಾಜನ ಕಣ್ಣಲ್ಲಿ ಅಸಾಧಾರಣ ಕನಸುಗಳಿದ್ದವು. ಆತನಿಗೆ ಮಗಧವನ್ನು ಕೇವಲ ಒಂದು ರಾಜ್ಯವನ್ನಾಗಿ ಉಳಿಸುವುದರಲ್ಲಿ ಆಸಕ್ತಿ ಇರಲಿಲ್ಲ, ಬದಲಾಗಿ ಅದನ್ನು ಇಡೀ ಭಾರತದ ಶಕ್ತಿ ಕೇಂದ್ರವನ್ನಾಗಿ ಮಾಡುವ ಹಸಿವಿತ್ತು. ಈ ಹಸಿವು ಮತ್ತು ಕನಸು ನನಸು ಮಾಡಲು ಬಿಂಬಿಸಾರ ಮಾಡಿದ ಮೊದಲ ಕೆಲಸವೇನು ಗೊತ್ತಾ? ಅದು ಯುದ್ಧವಲ್ಲ, ಬದಲಿಗೆ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್. ಸಾಮಾನ್ಯವಾಗಿ ರಾಜ್ಯರು ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅಂದರೆ ಏನು ಮಾಡ್ತಾರೆ? ದೊಡ್ಡ ಸೈನ್ಯ ಕಟ್ತಾರೆ, ಯುದ್ಧ ಮಾಡ್ತಾರೆ, ರಕ್ತ ಹರಿಸ್ತಾರೆ. ಆದರೆ ಬಿಂಬಿಸಾರ ಈ ಎಲ್ಲದಕ್ಕಿಂತ ವಿಭಿನ್ನವಾಗಿ ಆಲೋಚನೆ ಮಾಡಿ. ಅವರಿಗೆ ಗೊತ್ತಿತ್ತು, ಇದು ಕೇವಲ ಕತ್ತಿಯಿಂದ ಎಲ್ಲವನ್ನು ಗೆಲ್ಲಲು ಸಾಧ್ಯವಿಲ್ಲ ಅಂತ. ಅದಕ್ಕಾಗಿಯೇ ಅವರು ಬಳಸಿದ ಅಸ್ತ್ರವೇ ವೈವಾಹಿಕ ರಾಜತಾಂತ್ರಿಕತೆ. ಅಂದರೆ ಶಕ್ತಿಶಾಲಿ ರಾಜ್ಯಗಳ ಜೊತೆ ಮದುವೆ ಸಂಬಂಧವನ್ನು ಬೆಳೆಸುವ ಮೂಲಕ ಆ ರಾಜ್ಯವನ್ನು ತನ್ನ ಮಿತ್ರನಾಗಿ ಮಾಡಿಕೊಳ್ಳುವುದು. ಇದು ಎಷ್ಟು ಪವರ್ಫುಲ್ ಅಸ್ತ್ರ ಅಂದರೆ, ಒಂದೇ ಒಂದು ಹನಿ ರಕ್ತ ಹರಿಸದೆ ಮಗಧದ ಗಡಿಯನ್ನು ವಿಸ್ತಾರವಾಗುತ್ತಾ ಹೋಗುವುದು. ಬಿಂಬಿಸಾರ ಪ್ರಮುಖವಾಗಿ 3 ಮಹತ್ವ ಮದುವೆಗಳನ್ನು ಮಾಡಿಕೊಂಡ. ಮೊದಲನೆಯದು ಕೋಸಲ ದೇಶದ ರಾಜನಾದ ಮಹಾಕೋಸಲನ ಮಗಳು ಮತ್ತು ಸೇನಾಜಿತ್ನ ತಂಗಿಯಾದ ಕೋಸಲಾದೇವಿಯನ್ನು ವಿವಾಹವಾಗಿದ್ದನು. ಶಕ್ತಿಶಾಲಿ ಕೋಸಲ ದೇಶ ಮಗಧದ ಮಿತ್ರರಾಗಿದ್ದರು. ಎರಡನೆಯದು ವೈಶಾಲಿಯ ಲಿಚ್ಛವಿ ರಾಜಕುಮಾರಿ ಚೆಲ್ಲಾನ ಅವರನ್ನು ಮದುವೆಯಾದರು. ಇದರಿಂದ ಮಗಧದ ಉತ್ತರ ಭಾಗದಲ್ಲಿ ಆಕ್ರಮಣಗಳ ಭಯ ತಪ್ಪಿತ್ತು ಮತ್ತು ಲಿಚ್ಛವಿಗಳಂತಹ ಶೂರರ ಬೆಂಬಲ ಸಿಕ್ಕಿತ್ತು. ಮೂರನೆಯದು ಪಂಜಾಬ್ ಪ್ರಾಂತ್ಯದ ಮದ್ರಾ ದೇಶದ ರಾಜಕುಮಾರಿ ಕ್ಷೇಮಾ ಅವರನ್ನು ವಿವಾಹವಾಗಿದ್ದು. ಈ ಮದುವೆಯ ಮೂಲಕ ಬಿಂಬಿಸಾರ ದೂರದ ಪಶ್ಚಿಮ ಭಾಗದವರೆಗೂ ತನ್ನ ಪ್ರಭಾವವನ್ನು ಬೀರಿದ್ದರು.
ನೋಡಿ, ಒಬ್ಬ ರಾಜ ತನ್ನ ಕುಟುಂಬವನ್ನೇ ಒಂದು ಬೃಹತ್ ರಕ್ಷಣಾ ಗೋಡೆಯನ್ನಾಗಿ ಹೇಗೆ ಪರಿವರ್ತಿಸಿದ ಅಂತ. ರಾಜ್ಯ ತಾಂತ್ರಿಕತೆಯಿಂದ ಸುತ್ತಲಿನ ರಾಜ್ಯಗಳನ್ನು ಮಿತ್ರನಾಗಿ ಮಾಡಿಕೊಂಡ ಬಿಂಬಿಸಾರ ಈಗ ತನ್ನ ಮೊದಲನೇ ದೊಡ್ಡ ಸೇನಾ ಕಾರ್ಯಾಚರಣೆಯನ್ನು ಸಿದ್ಧ ಮಾಡಿಕೊಂಡ. ಅವನ ಕಣ್ಣು ಬಿದ್ದಿದ್ದು ಪೂರ್ವದಲ್ಲಿದ್ದ ಅಂಗದೇಶದ ಮೇಲೆ. ಅಂಗದೇಶದ ರಾಜ ಬೃಹದತ್ತ ಹಿಂದೆ ಬಿಂದುಸಾರನ ತಂದೆಯಾದ ಭಟ್ಟಿಯಾ ಅವರನ್ನು ಯುದ್ಧದಲ್ಲಿ ಸೋಲಿಸಿದ್ದ. ಇದು ಕೇವಲ ರಾಜ್ಯ ವಿಸ್ತರಣೆಯಾಗಿರಲಿಲ್ಲ, ಬದಲಾಗಿ ಸೇಡಿನ ಯುದ್ಧವಾಗಿತ್ತು. ಬಿಂಬಿಸಾರ ತನ್ನ ಯುದ್ಧದ ಸೈನ್ಯದೊಂದಿಗೆ ಅಂಗದ ಮೇಲೆ ನುಗ್ಗಿದನು. ಆ ಭೀಕರ ಯುದ್ಧದಲ್ಲಿ ಬೃಹದತ್ತನನ್ನು ಸೋಲಿಸಿ ಅಂಗದೇಶವನ್ನು ಮಗಧ ಸಾಮ್ರಾಜ್ಯದ ಭಾಗವನ್ನಾಗಿ ಮಾಡಿಕೊಂಡಿದ್ದನು. ಈ ಗೆಲುವು ಮಗಧದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ತಿರುವನ್ನು ನೀಡಿತ್ತು. ಅಂಗದೇಶವನ್ನು ಗೆದ್ದಿದ್ದರಿಂದ ಬಿಂಬಿಸಾರನಿಗೆ ಸಿಕ್ಕ ದೊಡ್ಡ ಲಾಭವೇನು ಗೊತ್ತಾ? ಅದು ಚಂಪಾ ಎಂಬ ಸಮುದ್ರ ತೀರದ ಪ್ರಸಿದ್ಧ ಬಂದರು ನಗರ. ಈ ನಗರ ಮಗಧದ ವಶವಾದ ತಕ್ಷಣ ಗಂಗಾ ನದಿಯ ಮೂಲಕ ಆಗ್ನೇಯ ಏಷ್ಯಾ ದೇಶಗಳೊಂದಿಗೆ ನೇರ ಸಮುದ್ರ ವ್ಯಾಪಾರ ಮಾಡಲು ದಾರಿ ಸುಗಮವಾಗಿತ್ತು. ಮಗಧದ ಮಸಾಲೆ ಪದಾರ್ಥಗಳು, ಆನೆಗಳು ಮತ್ತು ರತ್ನಗಳು ವಿದೇಶಗಳಿಗೆ ರಫ್ತು ಆಗತೊಡಗಿದವು. ನೋಡುತ್ತಿದ್ದಂತೆ ಮಗಧದ ಖಜಾನೆ ಚಿನ್ನದ ನಾಣ್ಯಗಳಿಂದ ತುಂಬಿ ತುಳುಕತೊಡಗಿತು. ಬಿಂಬಿಸಾರ ಕೇವಲ ಒಬ್ಬ ಯೋಧನಾಗಿರಲಿಲ್ಲ, ಬದಲಾಗಿ ದಕ್ಷ ಆರ್ಥಿಕ ತಜ್ಞ ಆಗಿದ್ದ ಕೂಡ. ಇಷ್ಟೆಲ್ಲ ಸಂಪತ್ತು ಬಂದ ಮೇಲೆ ಬಿಂಬಿಸಾರ ತನ್ನ ಸಾಮ್ರಾಜ್ಯವೊಂದು ಭದ್ರವಾದ ಮತ್ತು ಭವ್ಯವಾದ ರಾಜಧಾನಿಯನ್ನು ನಿರ್ಮಿಸಲು ನಿರ್ಧರಿಸಿದನು. ಅದೇ ರಾಜಗೃಹ, ಇಂದಿನ ಬಿಹಾರ್ನ ರಾಜಗಿರಿ. ಈ ನಗರ ವಿಶೇಷತೆ ಏನೆಂದರೆ ಇದು 5 ಬೆಟ್ಟಗಳಿಂದ ಸುತ್ತುವರೆದಿದ್ದು ಶತ್ರುಗಳ ಸೈನ್ಯ ಈ ನಗರವನ್ನು ಪ್ರವೇಶಿಸುವುದು ಅಸಾಧ್ಯವಾಗಿತ್ತು. ಬಿಂಬಿಸಾರ ಈ ಬೆಟ್ಟಗಳ ಮೇಲೆ ಕಲ್ಲಿನ ಗೋಡೆಗಳನ್ನು ನಿರ್ಮಿಸಿದ. ಇದನ್ನು ಇಂದಿಗೂ ನಾವು ನೋಡಬಹುದು. ಮಗಧವನ್ನು ಅಜೇಯ ಸಾಮ್ರಾಜ್ಯವನ್ನಾಗಿ ಮಾಡಿದ ಕೀರ್ತಿ ಈ ರಾಜಗೃಹ ನಗರಕ್ಕೆ ಸಲ್ಲುತ್ತದೆ. ಬಿಂಬಿಸಾರ ಕೇವಲ ಯುದ್ಧ ಭೂಮಿಯಲ್ಲಿ ಅಬ್ಬರಿಸುವ ರಾಜನಾಗಿರಲಿಲ್ಲ, ಅವರು ಆಧ್ಯಾತ್ಮಿಕವಾಗಿ ಬಹಳ ಎತ್ತರದ ವ್ಯಕ್ತಿತ್ವವನ್ನು ಹೊಂದಿದ್ದರು. ಒಂದು ಕಡೆ ಜೈನ ಧರ್ಮದ ಪ್ರವರ್ತಕ ವರ್ಧಮಾನ್ ಮಹಾವೀರ, ಇನ್ನೊಂದು ಕಡೆ ಬೌದ್ಧ ಧರ್ಮದ ಸ್ಥಾಪಕ ಗೌತಮ್ ಬುದ್ಧ. ಈ ಇಬ್ಬರು ಮಹಾನ್ ಪುರುಷರು ಬಿಂಬಿಸಾರನ ಕಾಲದಲ್ಲಿ ಬದುಕಿದ್ದರು ಮತ್ತು ಬಿಂಬಿಸಾರನಿಗೆ ಇಬ್ಬರ ಮೇಲೂ ಅಪಾರ ಗೌರವವಿತ್ತು. ಇತಿಹಾಸದ ಪ್ರಕಾರ ಬಿಂಬಿಸಾರ ಮತ್ತು ಗೌತಮ್ ಬುದ್ಧ ಇಬ್ಬರು ಉತ್ತಮ ಸ್ನೇಹಿತರಾಗಿದ್ದರು. ಬುದ್ಧನಿಗೆ ಜ್ಞಾನೋದಯವಾಗುವುದಕ್ಕೂ ಮೊದಲೇ ಬಿಂಬಿಸಾರ ಅವರನ್ನು ಭೇಟಿಯಾಗಿ, ನೀವು ಜ್ಞಾನೋದಯ ಪಡೆದ ನಂತರ ಮೊದಲು ನನ್ನ ರಾಜ್ಯಕ್ಕೆ ಬರಬೇಕು ಎಂದು ವಿನಂತಿ ಮಾಡಿಕೊಂಡರು. ಮಾತಿನಂತೆ ಬುದ್ಧರು ಮಗಧಕ್ಕೆ ಬಂದಾಗ ಬಿಂಬಿಸಾರ ಅವರನ್ನು ಆತ್ಮೀಯದಿಂದ ಸ್ವಾಗತ ಮಾಡಿಕೊಂಡರು. ಬುದ್ಧನ ಬೋಧನೆಗಳಿಂದ ಪ್ರಭಾವಿತನಾದ ಬಿಂಬಿಸಾರ ಬೌದ್ಧ ಕಾಲಘಟ್ಟಕ್ಕೆ ಬೆಲೆಬಾಳುವ ಕೊಡುಗೆಯನ್ನು ನೀಡಿದ್ದರು. ಅದೇ ವೇಣುವನ ಎಂಬ ಸುಂದರ ಉದ್ಯಾನವನ. ಇದನ್ನು ಭಿಕ್ಷುಗಳು ವಾಸಿಸಲು ಮತ್ತು ಧ್ಯಾನ ಮಾಡಲು ದಾನವಾಗಿ ನೀಡಿದ್ದರು. ಇದು ಬೌದ್ಧ ಧರ್ಮದ ಇತಿಹಾಸದಲ್ಲಿ ಅತ್ಯಂತ ಮೊದಲ ಬೌದ್ಧ ವಿಹಾರದಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಬಿಂಬಿಸಾರನ ಪ್ರೋತ್ಸಾಹದಿಂದಾಗಿ ಮಗಧವು ಬೌದ್ಧ ಧರ್ಮದ ಪ್ರಮುಖ ಕೇಂದ್ರವಾಗಿ ಬೆಳೆದಿತ್ತು. ಇಂದಿಗೂ ಬಿಹಾರ್ನ ರಾಜಗಿರಿಯಲ್ಲಿ ನಾವು ವೇಣುವನವನ್ನು ನೋಡಬಹುದು. ಇಡೀ ಭಾರತವನ್ನೇ ಗೆಲ್ಲುವ ಶಕ್ತಿಯನ್ನು ಹೊಂದಿದ್ದ ಬಿಂಬಿಸಾರ ತನ್ನ ಮನೆಯೊಳಗಿದ್ದ ಶತ್ರುವನ್ನೇ ಗುರುತಿಸುವಲ್ಲಿ ಸೋತಿದ್ದನು. ಬಿಂಬಿಸಾರನ ಮಗ ಅಜಾತಶತ್ರು, ಈತ ಶೂರನಾಗಿದ್ದರೂ ಅತಿಯಾದ ಮಹತ್ವಾಕಾಂಕ್ಷೆ ಹೊಂದಿದ್ದ. ತಂದೆ ಇನ್ನು ಬದುಕಿರುವಾಗಲೇ ನಾನು ರಾಜನಾಗಬೇಕು ಎಂಬ ಆಸೆ ಅವರಲ್ಲಿ ಚಿಗುರೊಡೆದಿತ್ತು. ಇದಕ್ಕೆ ತುಪ್ಪ ಸುರಿದವರೇ ಬುದ್ಧನ ಶತ್ರುವಾದ ದೇವದತ್ತ. ನಿನ್ನ ತಂದೆ ತುಂಬಾ ಕಾಲ ಬದುಕಿರುತ್ತಾರೆ, ನೀನು ವೃದ್ಧನಾಗುವವರೆಗೂ ಕಾಯುತ್ತೀಯಾ ಎಂದು ಅಜಾತಶತ್ರುವಿನಿಗೆ ಕಿವಿಯಲ್ಲಿ ವಿಷ ಬೀಜವನ್ನು ಬಿತ್ತಿದ್ದರು. ಮಗನ ಮನಸ್ಸು ಬದಲಾಯಿತು. ಅಧಿಕಾರದ ಆಸೆ ತಂದೆಯ ಮೇಲಿನ ಪ್ರೀತಿಯನ್ನೇ ನುಂಗಿತು. ಕೊನೆಗೆ ಆ ಕಪ್ಪು ದಿನ ಬಂದೇ ಬಿಟ್ಟಿತ್ತು. ಅಜಾತಶತ್ರು ತನ್ನ ತಂದೆಯ ಬಿಂಬಿಸಾರವನ್ನು ಬಂಧಿಸಿ ರಾಜಗೃಹದ ಕತ್ತಲ ಕೋಣೆಯಲ್ಲಿ ಸೆರೆ ಇಟ್ಟರು. ಇದು ಎಷ್ಟು ಕ್ರೂರವಾಗಿತ್ತು ಅಂದರೆ ಬಿಂಬಿಸಾರನಿಗೆ ಯಾರೂ ಭೇಟಿಯಾಗದಂತೆ ಆದೇಶ ನೀಡಲಾಗಿತ್ತು. ಆದರೆ ಇತಿಹಾಸದ ಪ್ರಕಾರ ಬಿಂಬಿಸಾರನ ಪತ್ನಿ ಚೆಲ್ಲಾನ ಮಾತ್ರ ರಹಸ್ಯವಾಗಿ ತಂದಿದ್ದ ಅಲ್ಪಾಹಾರದಿಂದ ಬಿಂಬಿಸಾರವನ್ನು ಬದುಕುಳಿದಿದ್ದರು. ಜೈಲಿನ ಕಿಟಕಿಯಿಂದ ಬಿಂಬಿಸಾರ ದೂರದಲ್ಲಿದ್ದ ಬೃಹದ್ರಕೂಟ ಬೆಟ್ಟವನ್ನು ನೋಡುತ್ತಾ ಕಾಲ ಕಳೆಯುತ್ತಿದ್ದರು, ಏಕೆಂದರೆ ಅಲ್ಲಿ ಅವರ ಆತ್ಮೀಯ ಸ್ನೇಹಿತ ಗೌತಮ್ ಬುದ್ಧ ಅವರು ನೆಲೆಸಿದ್ದರು. ತನ್ನ ಮಗನೇ ತನಗೆ ಇಂತಹ ಶಿಕ್ಷೆ ನೀಡಿದರೂ ಬಿಂದುಸಾರ ಮಗನ ಮೇಲೆ ಕೋಪ ಮಾಡಿಕೊಳ್ಳಲಿಲ್ಲ ಎನ್ನಲಾಗುತ್ತದೆ. ಬಿಂಬಿಸಾರನ ಸಾವು ಹೇಗೆ ಸಂಭವಿಸಿತು ಎನ್ನುವುದರ ಬಗ್ಗೆ 2 ಕಥೆಗಳಿವೆ. ಒಂದು ಕಥೆಯ ಪ್ರಕಾರ ಅಜಾತಶತ್ರು ತನ್ನ ತಪ್ಪಿನ ಅರಿವಾಗಿ ತಂದೆಯನ್ನು ಬಿಡುಗಡೆ ಮಾಡಲು ಜೈಲಿಗೆ ಓಡಿ ಬಂದಾಗ ತಂದೆ ತನ್ನನ್ನು ಕೊಲ್ಲಲು ಬರುತ್ತಿದ್ದಾನೆ ಎಂದು ತಪ್ಪಾಗಿ ಭಾವಿಸಿದ ಬಿಂಬಿಸಾರ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡರು.
ಎಂದು ಹೇಳಲಾಗುತ್ತದೆ. ಇನ್ನೊಂದು ಕಥೆಯ ಪ್ರಕಾರ ಜೈಲಿನಲ್ಲಿ ಸರಿಯಾದ ಆಹಾರ ಮತ್ತು ಚಿಕಿತ್ಸೆ ಸಿಗದೆ ಹಸಿವಿನಿಂದಲೇ ಅವರು ಸಾವನ್ನಪ್ಪಿದ್ದರು. ಕಾರಣ ಏನೇ ಇರಲಿ, ಮಗಧದ ಸುವರ್ಣ ಯುಗದ ಆರಂಭಕ್ಕೆ ಕಾರಣವಾದ ಈ ಮಹಾನ್ ಜೀವ ಬಹಳ ನೋವಿನಿಂದಲೇ ಈ ಲೋಕ ಚಲಿಸಿತ್ತು. ತಂದೆಯ ಸಾವಿನ ನಂತರ ಅಜಾತಶತ್ರು ಬಹಳ ಪಶ್ಚಾತ್ತಾಪ ಪಟ್ಟು ಎಂದು ಇತಿಹಾಸ ಹೇಳುತ್ತದೆ. ಬಿಂಬಿಸಾರನ ಜೀವನ ಕೇವಲ ಒಂದು ರಾಜ್ಯನ ಕಥೆಯಲ್ಲ, ಅದು ಒಂದು ಸಾಮ್ರಾಜ್ಯದ ಕನಸಿನ ಉದಯ. ಭಾರತ ಇತಿಹಾಸದಲ್ಲಿ ಬಿಂಬಿಸಾರನಿಗೆ ಅತ್ಯಂತ ಉನ್ನತ ಸ್ಥಾನವಿದೆ. ಹರಿಹರೆಯದ ವಯಸ್ಸಿನಲ್ಲಿ ಅಧಿಕಾರ ಹಿಡಿದು ಸತತ 52 ವರ್ಷಗಳ ಕಾಲ ಮಗಧವನ್ನು ಆಳಿದ ಬಿಂಬಿಸಾರ ಶೂನ್ಯದಿಂದ ಒಂದು ಮಹಾನ್ ಶಕ್ತಿಯನ್ನು ಕಟ್ಟಿದನು. ಅವರು ಹಾಕಿಕೊಟ್ಟ ಆಡಳಿತ ವ್ಯವಸ್ಥೆ, ಸೈನ್ಯದ ಸಂಘಟನೆ ಮತ್ತು ರಾಜತಾಂತ್ರಿಕ ತಂತ್ರಗಳು ಭಾರತದ ಮುಂದಿನ ಸಾವಿರಾರು ವರ್ಷಗಳ ರಾಜಕೀಯ